ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರಕಲಾಲ್. ರೆಡಿಯಾಗಿ ಕುಂತೀನಿ. ಸ್ಕೂಲಿಂದ ಬಂದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದ್ರಕ್ಲೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಅದು ಮಾಡಿ ಇನ್ನೊಂದು ಡ್ರೆಸ್ ಹಾಕೊಂಡಿನಿ. ಇಲ್ಲಿ ಭಾಳ ಅಂದ್ರೆ ಭಾಳ ಎಕ್ಸೈಟೆಡ್ದಾಗಿದ್ದೀನಿ. ಎಕ್ಸೈಟ್ಮೆಂಟ್ ಇರಲೇಬೇಕಾಗ್ತದೆ, ಎದಕ್ಕಂದ್ರೆ ಹೋಗೋದೇ ವರ್ಷಿಗೊಮ್ಮೆ. ಎಲ್ಲಿಗಂತಂದ್ರೆ ನಮ್ಮೂರು ಜಾತ್ರೆ. ಸೊ ನಾವು ಇವತ್ತು ನಮ್ಮೂರು ಜಾತ್ರೆ ಹೊಂಟೀವಿ. ಸೊ ಲಾಸ್ಟ್ ಬ್ಲಾಗ್ದಾಗ ಹೇಳಿದ್ದೆ ನಾನು ನಿಮಗೆ, ನಮ್ಮೂರು ಶರಣಬಸವೇಶ್ವರ ಜಾತ್ರೆ ಅದ ಅಂತ. ಸೊ ಅದ್ರ ಸಲಕ್ಕೆ ಹುಗ್ಗಿ ಅದೆಲ್ಲ ಮಾಡಿದ್ದಲ್ಲ. ಸೊ ಅದು ಹುಗ್ಗಿ ರೆಸಿಪಿ ಯಾರೆಲ್ಲ ಇನ್ನೂ ನೋಡಿಲ್ಲ, ವ್ಲಾಗ್ ನೋಡಿಲ್ಲ, ಹೋಗಿ ನೋಡಿರಿ. ಎಸ್, ಸೊ ಅದ್ರ ಸಲಕ್ಕಂತ ನಾ ರೆಡಿ ಆಗಿನಿ ಕಂಪ್ಲೀಟ್. ಸೊ ನಮ್ಮ ಮನೆಗೆ ಎಲ್ಲರೂ ಹೊಂಟೀವಿ, ನಾವು ಫ್ಯಾಮಿಲಿ ಸಂಗಟ ಹೊಂಟಿನ ಜಾತ್ರೆ. ಸೊ ಆ್ಯಕ್ಚುಲಿ ಯಾವಾಗ ಭೀ ಜಲ್ದಿ ಹೋಗ್ತಿದ್ದೆ, ಈ ಸಲ ಫಸ್ಟ್ ಟೈಮು ಒಂದು ಸ್ವಲ್ಪ 5 ಡೇಸನ 1 ವೀಕ್ ಏನಿಲ್ಲ, 5 ಡೇಸ್ ಅಷ್ಟೇ ಸ್ವಲ್ಪ ಗ್ಯಾಪ್ ಆಗ್ಯದ. ಸೊ ಭೀ ಜಾತ್ರೆ ಮುಗ್ದು ಆದಮೇಲೆ 2-3 ದಿನಕ್ಕೆ ಹೋಗ್ತಿದ್ದೇನೆ. ಸೊ ಈ ಸಲ ಒಂದು ಸ್ವಲ್ಪ ಲೇಟ್ ಆಗ್ಯದಂತ. ಸೊ ಜಾತ್ರೆ, ನಮ್ಮೂರು ಜಾತ್ರೆ ಹೆಂಗಿರ್ತದ ಕಲಬುರ್ಗಿ, ಸೊ ನಮ್ಮೂರು ಕಲಬುರ್ಗಿ ಜಾತ್ರೆ ಹೆಂಗಿರ್ತದಂತ ಈ ವ್ಲಾಗ್ದಾಗ ಎಲ್ಲ ತೋರಿಸ್ಕೊಡ್ತೀನಿ ಅಂತ ನಾನು ನಿಮಗೆ. ಬನ್ನಿರಿ ನನ್ನ ಜೊತೆ ನಮ್ಮೂರು ಜಾತ್ರೆ ಹೋಗೋವಂತ. ಆ್ಯಂಡ್ ಇದು ನನ್ನ ಔಟ್ಫಿಟ್ ಚೂಡಿದಾರ್ ಅದ. ಇದು ನಂದು ಲಾಸ್ಟ್ ಇಯರಿನ ಬರ್ಡೇ ಡ್ರೆಸ್ ಅದ ಇದು. ಸೊ ಈ ಥರ ಹಿಂಗೆ ಸ್ಲೀವ್ಸಿಗೆಲ್ಲ ನೋಡಿ ಈ ಥರ ಹಿಂಗೆ ಹಚ್ಚಿದೆ. ಆ್ಯಕ್ಚುಲಿ ಇದು ನನಗೆ ಭಾಳ ಇಷ್ಟ ಆಯಿತು. ಆ್ಯಕ್ಚುಲಿ ಬ್ಲೌಸಿಗೆ ಭೀ ಹಚ್ಬೇಕಂತಂದಿದ್ದೆ ಈ ಥರ ಹಿಂಗೆ. ಇದೇನು ಕೆಳ ಹಿಂಗೆ ಸ್ಟೋನ್ಸ್ ಅದಾವಲ್ಲ. ಸೊ ನಂಗೆ ಆ ಥರ ಭಾಳ ಇಷ್ಟ. ಬ್ಲೌಸಿಗೆ ಇಡಬೇಕಂತಂದೆ ಹಂಗೆ ಲೈಕ್ ಹಂಗೆ ನನಗೆ ಬ್ಲೌಸಿಗೆ ಹಾಕ್ಬೇಕಂತ ಇನ್ನತನ ಅನಿಸಿಲ್ಲ, ಅಂತ ಬ್ಲೌಸ್ ನಂಗೆ ಸಿಕ್ಕಿಲ್ವಿ. ಸೊ ಅದಕ್ಕೆ ಸಿಂಪಲ್ ಇತ್ತಲ್ಲ ಡ್ರೆಸ್. ಸೊ ಸಿಂಪಲ್ ಔಟ್ಫಿಟ್ ಈ ಥರ ಹಿಂಗೆ ಇತ್ತಂದ್ರೆ ನಾವು ಸ್ಟಿಚ್ ಮಾಡಿಸುವಾಗ ಈ ಥರ ಹಿಂಗೆ ಸ್ಲೀವ್ಸಿಗೆ ಅದು ಇಟ್ಟೇವಲ್ಲ, ಮಸ್ತ್ ಕಾಣಿಸ್ತದ. ಸೊ ಡ್ರೆಸ್ಸೇ ಭಾಳ ಓವರ್ ಇತ್ತು, ಲೈಕ್ ಜಾತ್ರೆ ಹಿಂಗೆ ಏನಾರು ಇತ್ತು ಅಂದ್ರೆ ಇಂಥವೆಲ್ಲ ಚಲೋ ಅನ್ಸಲ್ಲ. ಸಿಂಪಲ್ ಡ್ರೆಸ್ ಇದ್ದಾಗ ಈ ಥರ ಹಿಂಗೆ ಏನಾರು ಡಿಸೈನ್ ಮಾಡ್ತಾರೆ, ಲುಕ್ ಕೊಡ್ತೀವಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡಮಂತ. ಸೊ ಅಲ್ಲಿ ಹೋಗಿ ರೀಚ್ ಆಗಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮನೆಗಿನ್ನ ಎಲ್ಲರೂ ರೆಡಿ ಅಲ್ಲತ್ತ, ನಾ ರೆಡಿ ಆಗೀನಿ. ಸೊ ಜಲ್ದಿ ನಾ ರೆಡಿ ಆಗ್ತೀನಿ, ಅದಕ್ಕಂತ ವ್ಲಾಗ್ ಸ್ಟಾರ್ಟ್ ಮಾಡಬೇಕಲ್ಲ. ಸೊ ಅದಕ್ಕಂತ. ಸೊ ಬನ್ನಿರಿ ನಮ್ಮೂರು ಜಾತ್ರೆಗೆ ಹೋಗಮ್ಮ. ಸೊ ಇದು ಹಿಂದಿನ ಗೇಟ್ ಅದ, ಇಲ್ಲೇ ಇಳಿದೀವಿ. ಸೊ ಎದುರು ಫುಲ್ ರಶ್ ಇರ್ತದಲ್ಲ, ಅದಕ್ಕೆ ಹಿಂದಿನ ಗೇಟ್ಲಿಂದ ಹೋಲತ್ತೀವಿ ನೋಡ್ರಿ. ಸೊ ಆ್ಯಕ್ಚುಲಿ ಇಲ್ಲಿ ಬಜ್ಜಿ ಮತ್ತು ಏನಂತಾರೆ ಸಾಬುದಾನಿ ವಡ ಫೇಮಸ್ ಇರ್ತಾವ. ಅಲ್ಲಿ ಇಡ್ಲಿ ಅದ. ಫುಲ್ ಗರಂ ಅಮ್ಮ ಹೆಂಗ ಟೇಸ್ಟ್ ಮಸ್ತ್ ಚಂದ ಇರ್ತಾವ ಬಟ. ಸೊ ಫಸ್ಟ್ ತಿನ್ನೋದ್ರಿಂದ ಸ್ಟಾರ್ಟ್ ಮಾಡಿದೆವು ಸಾಬುದಾನಿ ವಡ. ಸೊ ಟೇಸ್ಟ್ ಚಲೋ ಐತಂತ ಇನ್ನೊಂದು ಪ್ಲೇಟ್ ತೊಗೊಂಡೆವು. ಸೊ ಆ್ಯಕ್ಚುಲಿ ಸಾಬುದಾನಿ ವಡ ನಮಗೆ ಭಾಳ ಇಷ್ಟ, ಚಲೋ ಭೀ ಮಾಡ್ತಾರೆ ಇಲ್ಲಿ ಮಸ್ತ್. ಭಾಳ. ಸೊ ಇದು ಹಿಂದಿಂದ ಗೇಟ್ ಅದ ನೋಡ್ರಿ, ಎಂಟ್ರೆನ್ಸ್ ಇಲ್ಲ. ಸೊ ಎಂಟ್ರೆನ್ಸ್ ನಾನು ನಿಮಗೆ ಲಾಸ್ಟ್ ಬ್ಲಾಗ್ದಾಗ ತೋರಿಸ್ತೀನಿ. ಸೊ 2 ಸಲ ತೋರಿಸ್ತೀನಿ ನಾವು. ಇದು ಹಿಂದಿನ ಗೇಟ್ ಅದ. ಸೊ ಪೂಜಾ ನಡೆದೇನೋ ಆಲ್ರೆಡಿ, ಆವಾಜ್ ಹೊಂಟದ ಗಂಟೆ. ಪೂಜಾ ನಡೆದು ಹಿಂಗದ ಇದು. ವಾವ್, ಎಷ್ಟು ಮಸ್ತ್ ಡೆಕೋರೇಟ್ ಮಾಡ್ಯಾರ ನೋಡ್ರಿ. ಅವಾಗ ಭೀ ಏನೇ ಅಲ್ಲಿ ಗುಡಿ ಶ್ರಾವಣ ಟೈಮಿಗೆ, ಒಂದು ಶಿವರಾತ್ರಿಗೆ ಈ ಥರ ಜಾತ್ರೆಗೆ ಭಾರಿ ಮಸ್ತ್ ಡೆಕೋರೇಟ್ ಮಾಡ್ತಾರೆ ನೋಡ್ರಿ. ಎಷ್ಟು ಮಸ್ತ್ ಕಾಣತ್ತದ ಗುಡಿ. ವಾವ್, ಇದು ಅನುಭವ ಮಂಟಪ. ಸೊ ಇದು ಗುಡಿನ ತೋರಿಸ್ತೀನಿ ನಾನು ನಿಮಗೆ. ಸೊ ಮೊನ್ನೆ ಶಿವರಾತ್ರಿ ಟೈಮಿಗೆ ಭೀ ತೋರಿಸ್ತೀನಿ, ಅದಕ್ಕಿಂತ ಹಿಂದಿನ ಟೈಮ್ ಭೀ ಇನ್ನೊಂದು ಬ್ಲಾಗ್ದಾಗ 2 ಸಲ ತೋರಿಸ್ತೀನಿ ನಾನು. ಸೊ ಅದರ ಅಪೋಸಿಟೇ ಜಾತ್ರೆ ಮೈದಾನ ಅದ. ಸೊ ಫಸ್ಟ್ ತೇರಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬರಂ. ನೋಡ್ರಿ ಎಷ್ಟು ಮಸ್ತ್ ಕಾಣತ್ತೆ. ಎದುರು ಹೋಗ್ಯಾಳ ಮಮ್ಮಿ. ಸೊ ಪೂಜಾದ ನಡೆದು ನೋಡ್ರಿ. ಸೊ ಹೊರಗಿಂದ ಅಲ್ಲಿ ತೇರಿಗೆ ಹೋಗಿ ನಮಸ್ಕಾರ ಮಾಡಿ ಹೋಗ್ತೀವಿ ಜಾತ್ರಾ ಮೈದಾನಾಗ. ಸೊ ಹಂಗೆ ಕಟ್ಔಟ್ ನೋಡ್ರಿ ಏನು ಭಾರಿ ಮಾಡ್ಯಾರ. ಸಮೀಪ ಹೋಗಿ ತೋರಿಸ್ತೀನಿ ನಾ. ಸೊ ಇದು ಗೇಟು ಅನ್ನ ಪ್ರಸಾದ ಅದ ನೋಡ್ರಿ, ದಾಸೋಹ ಇರ್ತದಲ್ಲ ಅದದ. ಇಲ್ಲಿ 3 ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ. ಸೊ 3 ಟೈಮ್ ಇರ್ತದ ದಾಸೋಹ. ಇಲ್ಲಿ ದಿನ ಇರ್ತದೆ ನೋಡ್ರಿ, ಫಿಕ್ಸಿಂಗ್ 1 ದಿನ ಬಿಟ್ಟದಂತಿಲ್ಲ.
ಕಾಣತ್ತದ. ಎದ್ರಿಂದೇನು ಅದಲ್ಲ, ಅದು ಬಿ ಅನುಭವ ಮಂಟಪ ರೀಸೆಂಟ್ಲಿನೇ ಕಟ್ಟಿಸ್ಯಾರ. ಹಾಂ, ಸಮಾಧಿ ಚಲೋ ಮಾಡ್ಯಾರಲ್ಲ, ಮಸ್ತ್ ಮಾಡ್ಯಾರ. ತೇರದ ನೋಡ್ರಿ, ಸಣ್ಣ ತೇರದ. ಸೊ ಸಂಡೇ ದಿನ ದೊಡ್ಡ ತೇರು ಎಳ್ದಾರ, ಸ್ಯಾಟರ್ಡೇ ದಿನ ಇದು. ಸೊ ಫಸ್ಟ್ ಡೇ ಸಣ್ಣ ತೇರು ಎಳ್ದ ಕೆಸಿನೇ, ಆಮೇಲೆ ನೆಕ್ಸ್ಟ್ ಡೇ ದೊಡ್ಡ ತೇರು ಎಳಿತಾರ. ಸೊ ತೇರಿನ ದರ್ಶನ ಮಾಡ್ಕೊಂಡೆವು, ನಮಸ್ಕಾರ ಮಾಡಿ ಈಗ ಜಾತ್ರೆ ಮೈದಾನಕ್ಕೆ ಹೊಂಟಿ ನೋಡ್ರಿ. ಎಲ್ಲ ನೋಡ್ರಿ, ಈಗ ಮೈದಾನ ಎಷ್ಟು ಬರ್ರಿ ಕಾಣತ್ತದ. ಸೊ ಎಲ್ರಿಗೂ ಅವ್ರವ್ರ ಊರ ಜಾತ್ರೆ ಅಂದ್ರೆ ಎಕ್ಸೈಟ್ಮೆಂಟ್ ಇರ್ತದೆ, ಖುಷಿ ಇರ್ತದೆ. ಸೊ ವರ್ಷಿಗೊಮ್ಮೆ ಬರ್ತಾ ಇರ್ತದ ಈ ಥರ ಹೋಗೋದು ಮಾಡೋದು, ಎಂಜಾಯ್ಮೆಂಟ್ ಅದು ಬೇರೆನೇ ಇರ್ತದ. ಅದರ ಹುಡುಗಿಯರದ್ದು ಎಂಜಾಯ್ಮೆಂಟ್ರೇ ಬೇರೆನೇ. ಹೊಸ ಡ್ರೆಸ್ ಅಂತ, ಮತ್ತು ಜಾತ್ರೆದಾಗ ಅದು ಇದು ತೊಗೊಂಬದಂತ ಎಷ್ಟು ಖುಷಿ ಇರ್ತದಲ್ಲ. ನೋಡ್ರಿ ಇಲ್ಲಿ ಇಷ್ಟ ಸ್ವಲ್ಪ ಖಾಲಿಯರೇ ಅನ್ಸತ್ತದ. ಅಲ್ಲಿ ನೋಡ್ರಿ ಫುಲ್ ಐತಿ. ಈಗ ಅದು ಗೇಟ್ ಆ ಕಡೆ ದಾಡ್ದೇವಲ್ಲ, ಫುಲ್ ರಶ್ ಈಗ. ಸೊ ಜಾತ್ರೆ ಅಂದ್ಮೇಲೆ ರಶ್ ಇರ್ತದೆ. ಅವಾಜ್ ಎಲ್ಲ ಗೌ 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 ಅವಾಜ್ ನಡೀತಾ ಇರ್ತದೆ. ಇಲ್ಲ ಮಮ್ಮಿ ಏನೋ ತೊಗೊತಾರಂತ. ಸೊ ಒಳಗೆ ಹೋಗಿ ಬರೋಷ್ಟಿಗೆ ಎಷ್ಟು ಜಲ್ದಿ ಕತ್ತಲ ಐತೆ ನೋಡ್ರಿ. ಸೊ ಅಲ್ಲಿ ನಮ್ಮ ಅಪ್ಪ ಹಾರ, ನಮ್ಮ ತಂಗಿ ನಮ್ಮ ಅಪ್ಪನ ಸಂಗಟೆ ಬಂದಾಳ. ನಾವು ಆಟೋದಾಗ ಬಂದೇವು ಅವರಿಗೆ. ಈ ಹುಡುಗ ಯಾಕೆ ಹಿಂಗೆ ನಿಂತಾನ? ಗಾಂಧಿಯಾಗಿ ನಿಂತಾನ. ನೋಡ್ರಿ ಇಲ್ಲಿ ಗರಂ ಗರಂ ಜಲೇಬಿ ಹಾಕ್ಲತ್ತಾರ. ಹಾಂ, ಕಿಚನ್ ತೊಗೊಂಡಿದ್ದೆ ಲಾಸ್ಟ್ ಟೈಮ್. ಸೊ ಎಂಟ್ರೆನ್ಸ್ ಇದೆ, ಎಂಟ್ರೆನ್ಸ್ ಅದ ನೋಡ್ರಿ. ಸೊ ಅಲ್ಲೆಲ್ಲ ಡ್ರೆಸ್ಸಸ್ ಅವ. ಫಸ್ಟಿಗೆ ಎಂಟ್ರೆನ್ಸಾಗೆ ಡ್ರೆಸ್ ಇರ್ತಾರ. ಇಲ್ಲೆಲ್ಲ ತಿನ್ನವ. ವಾವ್, ಇದು ಎಷ್ಟು ಕ್ಯೂಟ್ ಅದ ನೋಡಿ. ಅಲ್ಲಮ್ಮ ಎಷ್ಟು ಕ್ಯೂಟ್ ಅದ ನೋಡಿದು. ಬಳಿ ನೋಡ್ರಿ, ಚಲೋ ಅಲ್ಲ. ನಮ್ಮ ಕೂದಲು ದಟ್ಟವ. ಸೊ ಕ್ಲಿಪ್ಗಳು ಇದು ಮಮ್ಮ, ಇದು ನೋಡಿ ಕ್ಲಿಪ್. ಹಾಂ, ಏ ದೊಡ್ಡ ಇದೆ, ಭಾಳ ಸಿಗಿರ್ತಾವೆ ಅವು. ಇವು ಮಮ್ಮಿಗ ಇವು ನೋಡಿ ಚಲೋ ಅಲ್ಲ. ಹಾಂ, ಇನ್ನು ಮಲ್ಟಿ ಕಲರ್ ನೋಡಿ. ಯಾವತ್ತು ಬೇಡ ಇದು ಲೈಟಿಗೆ ಫುಲ್ ತೆಗಿಯಲ್ಲ. ಏ ಅಮ್ಮ ಭಾಂಡೆಗಳು ನೋಡಿ.
ಅವು ಕಡೆ ಎಷ್ಟು ಸಣ್ಣ ಚಲೋ ಸ್ಮೆಲ್ಲ ಹೊಂಟೈಕೊಂಡು ರೇಟ್ ಅದೇ ಚಂದ ಚಟ್ನಿ ಮಾಡ್ಬೋದು ಬಿಟ್ಟು ಚಾಟ್ ಮಾಡ್ಕೋಬೋದು ಸ್ಪೂನ್ ನೋಡಿಗೆ ಎಷ್ಟು ನೋಡು ಇದು ಎಣ್ಣೆ ಚಲೋ ಅದಲ್ಲ ಚೇಮಿನಿ ಸಣ್ಣ ಬಕೆಟ್ ಸೊ ನನ್ನ ವಿಡಿಯೋ ಬ್ಲಾಗ್ಸಿಗೆ ಕರೆಕ್ಟ್ ಅದ ನೋಡ್ರಿ ಚಲೋ ಅದ ಇದು ನಂಗೆ ಭಾಳ ಇಷ್ಟ ಅದ ಎಷ್ಟಂತ 150 ಅಂತಲ್ಲ 150 ಅಂತ ಸೊ ಇಲ್ಲಿ 100 ರೂಪಾಯಿ ಅಂತ ನೋಡ್ರಿ 3 ಪೀಸ್ ಯಾವುದೇ ಇಲ್ಲಿಂದ ಯಾವುದೇ 3 ಪೀಸ್ ತಗೋರಿ 100 ರೂಪೀಸ್ ಅಂತ ಏನು ತಗೋಬೇಕಿಲ್ಲ ಎಲ್ಲ ನೋಡು ಕ್ಯೂಟ್ ಪಿಲ್ಲೋಸ್ ಎಷ್ಟಂತ ಚಿಕ್ಕ 100 ಅಂತ ಹಾಂ ಮಮ್ಮಿ ಹಾಂ ಐಸ್ ಹಾಕಿದಪ್ಪ ಅಲ್ಲಿ ಬೊಗಡಾಗಿತ್ತಲ್ರಿ ಐಸ್ ನಮ್ಗೆ ಅಂತ ಬರ್ನಿ ಚಲೋ ನೋಡಿ ಒಚ್ಚಾರದ ಹಾಕ್ಲಕ್ಕ ಚಲೋ ಅದಾವ ಇವು 100 ರೂಪಾಯಿ 2 ಅಂತ ನೋಡ್ರಿ ಇವು ಇವು ಸಣ್ಣ 100 ರೂಪಾಯಿ 3 ಸಿಕ್ಕತ್ತಾ ಬ್ಲೂ ಕಲರ್ ಇದೊಂದು ಇದೆ इसका क्या आप नहीं भैया नहीं है छोटा ही है ಸಿಕ್ಕತ್ತು ಚಲೋ ಅದ ಕ್ಯಾಪ್ ಹಾಂ ಇವೆರಡು ತೊಗೊಂಡಿ ನೋಡಮ್ಮ ಇದು 2 ಇವೊಂದು ಬ್ಲೂ ಕಲರ್ ಒಂದಿದು ಇದು ಏ ಸೇಮ್ ಬೇಡ ಜ್ಯೂಸ್ गिलास है क्या ಹಾಂ ಚಲೋ ನೋಡಿ ಇವು ಗ್ಲಾಸ್ ಇಲ್ಲಿನೂ ಇದೆಯಲ್ಲ ಇವು ತೊಗೊಂಡೆ ಅವು ತೊಗೊಂಡೆ ಇವು ಚಲೋ ಅವನು ಇವು ಹಾಂ ಮಮ್ಮಿಂದ ಹೇಳಿದ್ದೀವಿ ಹೇಗಂತ 100 ರೂಪಾಯಿಗೆ 6 100 ರೂಪಾಯಿ 6 का कैसा बोले जो ये 100 रुपये लगाओ ಕಪ್ಪರೆ ಮನೆ ದುನ್ಯದ ತುಂಬೇವು ನೋಡುವ ಅವು ತೊಗೊಂಡು ಇವು ತೊಗೊಂಡು ಮುಟ್ಟಿ ಹಾಂ ಅವೇ ತಗೋ ಚಿಕ್ಕ ನೀ ತೋರಿಸಿದ್ದು ಕೈ ಮಾಡಿದ್ದು ನೋಡ್ರಿ ಚೆಕ್ ಮಾಡ್ರಿ ಒಂದ್ಸಲ ಎಂತ ಡಾಮೇಜ್ ಚಲೋ ಸಲ ಚಲೋ ಕಾಣತ್ತು ಕ್ರೀಮ್ಗೆಲ್ಲ ಇದೆ ಗ್ರೀನಿಗೆ ಚಲೋ ಕಾಣತ್ತು ಗೋಲ್ಡನ್ ಕಲರ್ ವಿಡಿಯೋ ಕಲರ್ ವಾವ್ ಎಷ್ಟು ಕ್ಯೂಟ್ ಅದ ನೋಡಿ ಚೀಯರ್ಸ್ देने का बोलो देने का बोलो ಹೆಂಗದಮ್ಮ ಜಾತ್ರಾ ಭಯ್ಯ ಬಿಡುವಲ್ಲ ಇಲ್ಲೆಲ್ಲ ಲೈಟ್ ಅದೆಲ್ಲ ಭಾಳ ಇರ್ತಾವಲ್ಲ ಸೊ ಅದಕ್ಕಂತ ನಾವು ಮಮ್ಮಿಗೆ ಫುಲ್ ಹಿಂಗೆ ಬೆವರು ಅಲತ್ತ ರೊಕ್ಕ ಕೊಟ್ಟು ಸಾಮಾನು ತಗೊಳ್ಳದೆ ಹೊಂಟಿ ನೋಡು ಮಮ್ಮಿ
ಹೆಂಗದ ಎಲ್ಲ ಕಡೆ ಬರೀ ಇವೆ. ಇನ್ನು ಸಾಗರ್ ಪಿನ್, ಬ್ರಾಸ್ಲೆಟ್, ಕ್ಲಿಪ್, ಸಾಡಿ ಪಿನ್, ಸೈಡ್ ಪಿನ್, ಕಾಜಲ್, ನೆಲ್ ಪಾಲಿಸ್, ಬಳೆಗಳು. ಮಹಿಳೆಯರು ಹೆಣ್ಣು ಮಕ್ಕಳು ಚಲೋ ಅದಲ್ಲ, ಮಸ್ತ್ ಅದ ನೋಡಿ. ನೋಡಕ್ಕ अंकल वो ब्लैक वाला निकाल के दो. ಚಲೋ ಅದ ನೋಡಿ ಕಲರ್. ಮತ್ತು ಹಿಂಗೆ ಒಂದು ಟೈಪ್ ಅದ ಲೆದರ್. ಅದೇನು ಜಿಪೆ ಕೊಟ್ಟಿದ್ದು? ವಾವ್, ಅದು ಬ್ಲ್ಯಾಕ್ ಕಲರ್ ಬ್ಯಾಗ್ ನೋಡ್ರಿ ಎಷ್ಟು ಚಲೋ ಅದ. ಬಟ್ ಫಸ್ಟಿಗೆ ಚೈನೇ ಕೊಟ್ಟಿಲ್ಲ ಅವರು. ಬಟ್ ಅದು ಚಲೋ ಅಟ್ರಾಕ್ಟಿವ್. ಹಾಂ, ಅದ ಚೈನೇ ಕೊಟ್ಟಿಲ್ಲ. ಅಂದ್ರ ಭೀ ನೋಡ್ರಿ ಎಷ್ಟು ಮಸ್ತ್ ಕಾಣುತ್ತೆ. ಜಾತ್ರೆ ಇದ್ದಿದ್ದು ದಾರಿ ಅಂದ್ರೆ ಭೀ ಭಾರಿ ಅಂದ್ರೆ ಭಾರಿ ಕಾಣ್ತದೆ. ಎಲ್ಲ ಈ ಥರ ಹಿಂಗೆ ಮಂದಿ ಮತ್ತು ಇವೆಲ್ಲ ಸಾಮಾನುಗಳು. ಏನಿಲ್ಲ ಅದು ಭೀ ಚಲೋ ಅದ ನೋಡಿ. ಅದು ಬಿಡು. ಹಾಂ, ಚಿಕನ್ ಕೈ ಇದ್ದಿದೆ ನೋಡಮ್ಮ, ಅದೇ ತಗೋ. ಕರೆಕ್ಟ್. ಅದು ಅದು ಕೆಳಗಿದ್ದು ಚಿಕನ್ ಇನ್ನು ಕಾಲ್ ಬಲ್ ಇದ್ದಿದ್ದು ಅದ್ರ ಬಾಜು ದೇವ. ಹಾಂ, ಅದು ಗುಮ್ ಅದದು. ಹಾಂ, ಗೋಬಿ ಮಂಚೂರಿ ಫ್ರೈ ಮಾಡ್ಲಿಕ್ಕೆ ಏನಾರೇ ಪಾಪಡ್ ಅದು. ಚೆಕ್ ಅಂತ ಮಾಡ್ತಾರೆ ಕೊಡ್ರಿ, ಏನೋ ನೋಡ್ತಾರೆ. ಕಪ್ಪಾಗಲ್ಲ. ಏನೇ ತಗೋರಿ 100 ರೂಪಾಯಿ ನಾಲ್ಕು. 1, 2, 3 ಏನೋ ಅಂತಾರೆ. ಒಂದೊಂದೇನ್ರಿ? ₹3 ಯಾವ ಬಿದ್ದವ್ರಿ ಒಂದು ರೇಟ್ ತಗೊಮ್ಮ, ಚಲೋ ಅದ ಇದು ಖರ್ಚಿಗೆ. ರೇಟ್ ಒಂದು ವಾವ್, ಬಕೆಟ್ ಅದು ಚಲೋ ಅದ. ಇತ್ತೋತಿರಿ ಹತ್ತೋತಿರಿ. ತರೋ ಸೊ ಮನೆಗೆ ಬಂದು ರೀಚ್ ಆಗಿ ನೋಡ್ರಿ. ಇವಾಗ ಏನೇನು ತಂದೀವಿ ಅಂತ ಕೆಸಿನ ಜಾತ್ರೆಲಿಂದ ತಂದೀವಿ ಅಂತ ನೋಡಮ್ಮ. ನಾವು ಒಮ್ಮಿನೇ ತೋರಿಸ್ತಾರ. ಫಸ್ಟ್ ಕರ್ದಿ ಇದೆ ಆಗ್ಯದ ನಮ್ದು. ಕಾಸಿದಾರ. ಇದಿರೋ ಬಿಡ ಸ್ವಲ್ಪ ಕೈಯಾಗ. ಫಸ್ಟ್ ಕರ್ದಿದೆ. ನಂತರ ಒಂದು ಕಡಾಯಿ.
ಜೋರು ಮಾತಾಡ್ತಾರ. ಗೋಬಿ ಮಂಚೂರಿ ಮಾಡ್ಲಕ್ ಕಡೆ ಬಿಡ. ಗೋಬಿ ಮಂಚೂರಿ ಒಂದೇ ಅಲ್ಲ, ಏನಾರ ಪಪ್ಪಡ ಅದು ಇದು ಕರೀಲಾಕ ಅಂದ್ರೆ ಭಾಳ ಅದು ಚಲೋ ಅದ. ಹೆವಿ ಇರ್ತಾವ ಅಂತ. ಸೊ ಇದು ಕಡೆ ತೊಗೊಂಡಿವಿ ನೋಡ್ರಿ. ಇದು ನಾನೇ ಹೇಳಿದೆ ಮಮ್ಮಿಗೆ ತೊಗೊಂತ, ಅದಕ್ಕೆ ಚಲೋ ಇರ್ತದೆ. ಬಟ್ ಭಾಳ ಹೆವಿ ಅದ. ಏನಾರ ಪಪ್ಪಡ ಅದು ಇದು ಕರೀಲಾಕ, ಪಲ್ಯ ಮಾಡ್ಲಾಕ, ಮತ್ತು ಗೋಬಿ ಮಂಚೂರಿ ಅದು ಇದು ಫ್ರೈ ಮಾಡ್ತೀವಲ್ಲ ಅದಕ್ಕೆ ಚಲೋ ನೋಡ್ರಿ. ಇದು ಬ್ಯಾಗ್ ಹಂಗೆ ನಾವು ಮಮ್ಮಿ ಬ್ಯಾಗ್ ಬಿ ಒಂದು ತೊಗೊಂಡ್ರೆ ಭಾಳ ದಿನಲಿಂತ ಹೇಳತ್ತಿರೋರು ಬ್ಯಾಗ್ ಅಂತ. ಅದಪ್ಪ ಮನ್ಯಾಗ ಅದ, ಅದು ಸುಮ್ಚಾರ ಹೊರಗೆ ಹೋಗಸಲಾಗಂತ ಅದು ಅದ. ಇಲ್ಲಿ ಮಾರ್ಕೆಟ್ ಅದಕ್ಕೂ ಇದು ಬಿಟ್ಟ ಕಡೆ ಹೊರಗೆ ಹೊಟ್ಟೆ ಅದು ಬೇರೆ ಅದ. ಸೊ ಇದೊಂದು ಬ್ಯಾಗ್ ತೊಗೊಂಡಿವಿ ಇಲ್ಲಿ. ಚಲೋ ಅದಲ್ಲ. ಆ್ಯಕ್ಚುಲಿ ಬ್ಲ್ಯಾಕ್ ಕಲರ್ ಒಂದಿತ್ತು, ಬಟ್ ಅದ್ರ ಚೈನ್ ಇದ್ದಿದ್ದಿಲ್ಲ. ಬುಟ್ಟಿ ಬುಟ್ಟಿ ನಂಗೆ ಇದು ಬುಟ್ಟಿದೊಂದು ಏನಂತಂದ್ರೆ ಏನು ಇಷ್ಟ ಆಗಿ ಅಂದ್ರೆ ಕೆಳಗಿಂದ ಅದು ಅದೇನು ಸ್ಟ್ಯಾಂಡ್ ಗತ್ಲೆ ಅದಲ್ಲ ಅದಕ್ಕೆ ಕುಂದ್ರ ಅದು ಚಲೋ. ನಾವು ಒಂದೇ ತಗೊಂಡಿದ್ದೆ ಬಟ್ ಚಿಲ್ಲರ್ ಇಲ್ಲ ಅನ್ಸರ ಪಾಪ ಅವರು ಎರಡು ತಗೋರಿ ಅಂತಂದ್ರು. ಅದಕ್ಕೆ ನಾವು ಮಮ್ಮಿ ಅದ್ರ ಸಂಕಟ ಅದೊಂದು ತೊಗೊಂಡ್ಬಿಟ್ರು ಅವ್ರ ಪಾಪ. ಎಲ್ಲ ಮತ್ತು ಗ್ಲಾಸ್ ಅಂತ ಅದು ಇದು ಏನೇನು ತೊಗೊಂಡಾರೆ. ನಾ ಇದೊಂದು ಬಕೆಟ್ ತೊಗೊಂಡು ನನಗೆ ಇದು ಭಾಳ ಇಷ್ಟ ಆಯಿತು. ಎಷ್ಟು ದಿನಲಿಂತ ನಾ ಇದು ಇಟ್ಟಿದ್ದೇನೆ ತೊಗೋಬೇಕು ಅನ್ಕೇಸಿಂದ, ಬಟ್ ತೊಗೊಳಕ್ಕಾಗಿದ್ದಿಲ್ಲ. ಫೈನಲಿ ಇವತ್ತು ತೊಗೊಂಡೆ. ಸೊ ಏನಾರೇ ವ್ಲಾಗ್ ಅದು ಮಾಡ್ತಾ ಇರ್ತೀವಲ್ಲ, ಶಾರ್ಟ್ಸ್ ರೀಲ್ಸ್, ಅದಕ್ಕೆ ಕುಕ್ಕಿಂಗ್ ಚಾನಲ್ ಇದ್ದವ್ರು ಇದು ಭಾಳ ಯೂಸ್ಫುಲ್ ಆಗ್ತದೆ. ಪಲ್ಯ, ಚಟ್ನಿ, ಸಾಂಬಾರು ಏನಾರೇ ಮಾಡಿಡ್ಲಕ್ಕೆ ಅಟ್ರಾಕ್ಟಿವ್ ಅನಿಸ್ತದೆ ನೋಡ್ರಿ. ಚಲೋ ಕಾಣತ್ತದ. ಅಲ್ಲ ಆಮೇಲೆ ತೋರಿಸ್, ಫಸ್ಟ್ ಇವು ಸಾಮಾನಿಗೆ ತೋರಿಸ. ಇವು ಗ್ಲಾಸ್ ಇವರೇ ಫಿಕ್ಸ್ ಅವ ನೋಡ್ರಿ. ಅವು ಭೀ ಹೋದಾಗ ಮತ್ತು ತೊಗೊಲೇಬೇಕು. ತೊಗೊಂಡಾಗ ಈ ಥರ ಹಿಂಗೆ ಜಮಾ ಮಾಡ್ತಾರೆ ನಮ್ಮ ಮಮ್ಮಿ ಎಲ್ಲ ಕಡೆ. ನಾನು ನೋಡ್ರಿ ಎಷ್ಟು ಕ್ಯೂಟ್ ಇದೆ, ಸಣ್ಣಕ್ಕಿದ್ದ. ಇದು 3 ಫೋಟೋ ಮಂತ್ರಾಲಯ ಹೋಗಿದೆ, ಅವಾಗ ತಗೊಂಡಿದ್ದು. ಕಪ್ಪ ಈ ಚಲೋ ಅವ ನೋಡ್ರಿ. ಕಲರ್ ಇಷ್ಟ ಬಂದವು, ಮಸ್ತವ. ಗ್ಲಾಸಸ್, ಆ ಭರಣಿ ಇದು 100 ರೂಪೀಸಿಗೆ ಇದು ಎಷ್ಟು ಅಂತ ಮಮ್ಮಿ? ಇವು ಕಾಂಜಿನ ಗ್ಲಾಸ್ ಇದು ಚಾ ಗ್ಲಾಸ್ 70ಗೆ ಎಷ್ಟು? ಹಾಫ್ ಡಜನ ನೋಡ್ರಿ. ಚಲೋನೇ 70 ರೂಪೀಸಿಗೆ ಹಾಫ್ ಡಜನ್. ಅವೇ ನಮ್ಮ ಮಮ್ಮಿ ಕವರ್ದಾಗ ತೆಗಿಲತ್ತಾರ ನೋಡು. ಅವು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಬಂತು. 100 ರೂಪೀಸಿಗೆ 2 ಅಂತ ಬೆಸ್ಟ್ ಅಲ್ಲ ಮತ್ತೆ? ಬೆಸ್ಟ್ ರೀ. ಅಂದ್ರೆ ನನ್ನ ಮಕ್ಕಳು ಚಂದ ಇಡ್ತಾರಲ್ರಿ, ಸಲ ತೊಂದ್ರಿ. ಏನು ನೋಡಮ್ರಿ ಎಷ್ಟು ಇಡ್ತಾರೆ, ಹೊಡಿತಾರೆ ನೋಡಲ್ಲ ನಾವು ಗೊತ್ತಾಗ್ತದೆ. ಇಲ್ಲ ಮಸ್ತ್ ಅವ ನೋಡ. ಎಷ್ಟು ಚಲೋ ಅವ, ಭಾಳ ಇಷ್ಟ ಬಂತು ನಂಗೆ. ನೋಡಿ ಎಷ್ಟು ಚಲೋ ಅವ. ಏನು ಹಾಕ್ಬಿಡ ಇಡ್ಬೋದು ಮಮ್ಮಿ ಅದ್ರಾಗ? ಏನು ಉಪ್ಪು ಹಾಕ್ಬೋದು ಬಿಟ್ಟ, ಸೋಪು, ಇಲಾಚಿ, ಮಸಾಲಾ ದಿನಸು ಎಲ್ಲ ಹಾಕಿಡ್ಬೋದು. ಪಿಕ್ಕಲ್ ಭೀ ಹಾಕಿಡ್ಬೋದು ನೋಡ್ರಿ. ಮಸ್ತ್ ಪಿಕ್ಕಲಿಗೆ ಸರಿಯಾಗಿ ಚಲೋ ಬಿಟ್ಟ. ಈಗ ಅಚ್ಚಾರ ಹಾಕ್ತಿವಲ್ಲ ತಗೋ, ಈಗ ಮಾವಿನಕಾಯ್ದು, ನಿಂಬಿಕಾಯಿ ಸ್ವಲ್ಪ ಹಾಕಿದೆ ಅಂದ್ರೆ ಅದ್ರದಾಗ ಹಾಕಿಡ್ಲಾಕ್ ಬರ್ತದೆ. ಸರದ ಮನಿ ಸಾಮಾನು ಇವು ಅಡುಗೆದೆ ಖರೀದಿ. ಬಟ್ ಅಂದ್ರೆ ಜಾಗನೇ ಇಲ್ಲ, ಜಾಗ ಇಲ್ಬಿಟ್ಟಿಗೆ ಎಲ್ಲ ಕಟ್ಟಿ ಫುಲ್ ಬ್ಯಾಗ್ ಐತಾಕಿ. ಸೊ ಇಲ್ಲೊಂದು ತೊಗೊಂಡಾರ. ಏನು ತೊಗೊಂಡಾರ? ಇವು ಬಿ ಗ್ಲಾಸಿನ ಏನೋ ಓಸ್ ಉಂಟವ. ಗ್ಲಾಸ್ ಅವೇನು ಇಲ್ಲಿ ಕಾಂಜಿನ ಅವಾಜ್ ಉಂಟು ಬಂತಾ? ಬ್ಯಾಡ ಅಂತ ಬಿಡ್ರಿ ಅಂದ್ರೆ ಭೀ ಕೊಡ್ಸು ಬೇಕಾತ ತಗೊಮ್ಮ. ಸೀಸರ್ ಗ್ಲಾಸ್ ಜ್ಯೂಸ್ ಕೂಡ ಜ್ಯೂಸ್ ಹಾಕೊಡ್ಲಕ್ಕ ಯಾರ್ದ ಬಂದಾಗ ಅಷ್ಟೇ ನಾವು ಭೀ ಕುಡಿಲಕ್ಕೆ ಬರ್ತದೆ. ಈಗರೇ ಬೇಕೇ ಈಗ ಸಮ್ಮರ್ ಸೀಸನ್ದಾಗ. ಇವು ಎಷ್ಟವ ಕ್ಲಾಸಸ್ಗಳು? ಹಾಟ್ ಕೋಲ್ಡ್ ಹಾಟ್ ಕೋಲ್ಡ್ ಚೇರ್ಸ್. ಇವು ಎಷ್ಟವ? 6 ಅವ. ನೀವು ಭೀ ಎಷ್ಟು 6ಗೆ? ಅವು 120. ಮಾಯ್ ಚಲೋನೇ ಅಲ್ಲ ಮಮ್ಮಿ. ಬಟ್ ಭಾಳ ಅಂದ್ರೆ ಭಾಳ ಚೀಪ್ ರೇಟ್ ಇದ್ದೀವಿ ಮಮ್ಮಿ. ನೀ ತಗೋಬೇಕಾಗಿತ್ತು ಇನ್ನ ಕಡೆ. ಈಗ ಜಾತ್ರೆ ಅದೇ ವರ್ಷಿಗೊಮ್ಮೆ ಬರೋ ಜಾತ್ರೆ. ಚಲೋ ಸಿಗ್ತಾವಲ್ಲೇ ನೋಡಿ. ಈ ಸಲ ಎಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ಇದ್ದು, ಎಷ್ಟು ಚಲೋ ದೊಡ್ಡ ಭರಣಿ ಬಿ ಅಚ್ಚಾರದ ಹಾಕ್ಲಾಗ ಇಷ್ಟು ದೊಡ್ಡ ಭರಣಿ ಎಷ್ಟು ಚಲೋ ಇದ್ದೀವಿ, ಅಟ್ರಾಕ್ಟಿವ್ ಇದ್ದೀವು. 300 ರೂಪಾಯಿ 180 280 ಇದ್ದೀವು. ಮಮ್ಮಿ ಕೇಳ್ದೇನಾ ಅಲ್ಲಿ 180, ನಾ ಮತ್ತೆ ಚಿಕ್ಕ ಕೇಳ್ದೆವು. ಮತ್ತು ಮೀಡಿಯಮೇ ಚಲೋ ಅಲ್ಲ, ಎಷ್ಟು ಚಲೋ ಇದ್ದೀವು. ಮಸ್ತ್ ಎಷ್ಟು ಚಲೋ ಕಾಣತ್ತ ನಾವು. ಬೀಳಂಗವ ಮಮ್ಮಿ, ನೀ ಸೋಂಗ್ ಮಾಡ್ಕೊತ ಇಡ್ಲತ್ತೀವಿ. ಬ್ಯಾಂಗಲ್ ಬಂಗಾರಿ. ಈಗ ಇವು ಆಕ್ಸೆಸರೀಸ್, ಕ್ಲಿಪ್
ಇನ್ನೊಂದು ಸಣ್ಣ ಮಗಳದ್ರಿ ಇದು 30 ರೂಪಾಯಿ, ಓನ್ಲಿ 30 ರುಪೀಸ್. ಕವರೇ ಅದ್ರ ನೋಡಿ ಕೀಸ್ಗ. ಆಯ್ತು ಬಿಡೋದು, ಮತ್ತೆ ಏನಾರ ತುಂಬಿಡ್ಲಕ್ಕೆ ಬರ್ತದೆ. ರೆಡಿ. ಅವ್ರು ಚಿಕ್ಕ ಐಸ್ ಕೊಟ್ಟಾಡ್ರಿ ಇವು ಆಕಿ. ಹಾಂ, ಇದು ನಮ್ಮ ಚಿಕ್ಕ ಐಸ್ ಕೊಟ್ಟಾರ. ಅವು ನನ್ನೂವ ಬಿಡು, ಇಬ್ರು ಹಾಕೋತೀವಿ ಅಲ್ಲ. ಆಕೆ ಏನು ನಾನು ಏನು. ಅವ್ರು ಚಿಕ್ಕ ಐಸ್ ಕೊಟ್ಟಾರ ಅವ್ರಿಗೆ. ಇದು ನಮ್ಮ ಚಿಕ್ಕ ಐಸ್ ಕೊಟ್ಟಾರ ನೋಡ್ರಿ ಬ್ಯಾಂಗಲ್ಸ್. ಮತ್ತೇನದ ಹೇರ್ ಕ್ಲಿಪ್ಸ್. ಇವು ನಮಗೆ ಹೋಗ್ಬಿಟ್ಟು ಚಟಕ್ ಕೂದಲಿ. ಚಟಕ್. ರಬ್ಬರ್ ಬ್ಯಾಂಡ್ ಮತ್ತು ಹೇರ್ ಕ್ಲಿಪ್ಸ್ ಒಂದು ಸ್ವಲ್ಪ ಸಣ್ಣ ಬಟರ್ಫ್ಲೈ ಕ್ಲಿಪ್ಸ್ ತೊಗೊಂಡಾರ. ಇದು ಇಯರಿಂಗ್ಸ್ ಭೀ ತೊಗೊಂಡಿವಿ ನಾವು. ಆ್ಯಕ್ಚುಲಿ ಏನೋ ಈ ಸಲ ಖಾಸ್ ಅನ್ಸೋದಿಲ್ಲ. ಇದು ಸೀರೆ ಹಚ್ಕೊಂಬತ್ತು ಪಿನ್. ಇದ್ರದ್ದೇ ಮನೆ ಸಾಮಾನು ಇಂಥವೇ ಅಡುಗಿದುವೆ, ಕುಕ್ಕಿಂಗ್ ಕ್ರಾಕರ್ಸ್ ಇವೇ ಭಾಳ ಇದಾಗ್ಯಾವ. ಇದೊಂದು ತೊಗೊಂಡೇನ, ಚಲೋ ಅನ್ಸತ್ತಿತ್ತು. ಬಾ ಚಲೋ ಅನ್ನಿಸ್ತು. ಇದು ಕಲರ್ ಎಲ್ಲಿಂದ ಹತ್ತದ? ಈ ಬುಟ್ಟಿದೆ ಅದನೇ ಏನೋ ಗ್ರೀನ್ ಕಲರ್ ಹತ್ತದ ನೋಡು ಮಮ್ಮಿ. ಬುಟ್ಟಿದೆ ಹತ್ತದ, ಏನು ಮಾಡೋದು? ಸೊ ನಮ್ಮ ಊರ ಜಾತ್ರೆ ಇಷ್ಟೆಲ್ಲ ಖರೀದಿ ಮಾಡ್ದೇವು ನೋಡ್ರಿ. ನಾವು ಎಷ್ಟು ಖರೀದಿ ಮಾಡಿದ್ರೆ ಭೀ ಕಮ್ಮಿನೇ. ಜಾತ್ರೆ ಅದು ಇದು ವೆರೈಟೀಸ್ಗಳೆಲ್ಲ ಇರ್ತವೆ, ಏನು ತೊಗೊಂಡ್ರು ಭೀ ಕಮ್ಮಿನೇ ಅನ್ನಿಸ್ತದ. ಸೊ ಇಷ್ಟೆಲ್ಲ ತೊಗೊಂಡು ಬಂದೆವು. ಆ್ಯಕ್ಚುಲಿ ಇನ್ನೂ ಎಲ್ಲ ತೊಗೊಳತ್ತಿದ್ದೆವು. ನಮ್ಮ ಮಮ್ಮಿಗೆ ಅಲ್ಲೆಲ್ಲ ಲೈಟಲ್ಲಿಂತೆಲ್ಲ ಅವೆಲ್ಲ ಬ್ಯಾಂಗಲ್ಸ್ ಅವೆಲ್ಲ ಕಡೆಲ್ಲ ಲೈಟ್ ಹಾಕ್ತಾರಲ್ಲ, ಅದರಿಂದ ಮಮ್ಮಿಗೆ ಭಾಳ ಅಂದ್ರೆ ಭಾಳ ಸಫಿಕೇಶನ್ ಆಗತ್ತಿತ್ತು. ಅದಕ್ಕೆ ಗರ್ಮಿ ಭೀ ಅಲ್ಲತ್ತಿತ್ತು, ಭಾಳ ತಗಸತ್ತಿತ್ತು. ನಡಿಯಪ್ಪ ಅಂತ. ಹಾಂ, ಸಾರಿ, ಮೈಯೆಲ್ಲ ನೀರು ಹಿಡಿಲತ್ತಿತ್ತು ಭಾಳ. ಸೊ ಅದಕ್ಕೆ ಬೇಡ ನಡಿ ಅಂತ ಕಿಸಿ ನಂದರು. ಕಮೆಂಟ್ ಹಾಕ್ಯಾರ ಯಾರು, ಕಮೆಂಟ್ ಮಾಡಿ. ಸೊ ಇದು ಇತ್ತು ಇವತ್ತಿನ ಬ್ಲಾಗ. ನಿಮಗಿದು ಬ್ಲಾಗ್ ಇಷ್ಟ ಆಗಿತ್ತು, ನಮ್ಮ ಊರಿನ ಜಾತ್ರೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ಹೊಸಬರು ನೋಡಿತೀರಿ. ಹಾಂ, ಹೇಳಿ ನಾ ಸ್ಟಾರ್ಟಿಂಗ್ ಬ್ಲಾಗ್ದಾಗ ನಮ್ಮ ಊರು ಕಲಬುರ್ಗಿ ಶರಣಬಸವೇಶ್ವರ ಜಾತ್ರೆ ಸಾಕಾ. ಯಾರೆಲ್ಲ ಹೊಸಬರು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ. ಸ್ಟಾರ್ಟಿಂಗಿಂದ ಯಾರೆಲ್ಲ ನೋಡ್ಕೊತ ಹೊಂಟಿರಿ, ಹಿಂಗೆ ವಿಡಿಯೋಸ್ ನೋಡ್ಕೊತ ಬರ್ರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಸಪೋರ್ಟ್ ಮಾಡಿರಿ. ಬಾಯ್. ಮುಂದಿನ ಬ್ಲಾಗ್ದಾಗ ಸಿಗ್ತಾನೆ. ಶುಭರಾತ್ರಿ, ಗುಡ್ ನೈಟ್.